ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮಿಸ್ಟರ್ ಕೃಷ್ಣ ಸಂಪಿಗೆ ಕೊಯ್ತಾ ಇದ್ದಾರೆ. ಇವತ್ತು ರಜೆ ಅಂತೆ ಅವರಿಗೆ, ಅಲ್ದನಾ? ರಜೆ, ಕೋಳಿ ಬಜೆ ನೋಡಿ ಎಷ್ಟೊಂದೆಲ್ಲ ಸಂಪಿಗೆ ಹೂವನ್ನು ಕೊಯ್ದು ಇಟ್ಟಿದ್ದಾರೆ. ಅವರ ಗರ್ಲ್ ಫ್ರೆಂಡ್ಗೆ ತೊಗೊಂಡೋಗಿ ಕೊಡ್ತಾರಂತೆ. ಹೀಗೆ ಘಮ ಘಮ ಘಮಿಸ್ತಾವ. ಒಂದು ಹೆಣ್ಣಲ್ಲಿ ಎಷ್ಟೆಲ್ಲ ಅದು ನೋಡು. ಸೂಪರ್ ಆಗಿದೆ. ಓಹೋ ತಗೊಂಡು ಇಷ್ಟೆಲ್ಲ ಕೊಯ್ದು ಕೃಷ್ಣಂಗೆ ಕೊಡ್ತಾ ಇದ್ದೀನಿ. ಅವ್ನ ಗರ್ಲ್ ಫ್ರೆಂಡ್ ಕೊಡೋಕ್ಕೆ ಕೊಟ್ಟಿಪ್ಪ. ಹಾಂ, ಓಕೆ ಬಾಯ್. ಸುಮಾರು ಬೇಡದ್ದಲ್ಲ ಅದಂತ ತಗೊಬಂದೆ. ಅರೆಯ ಕೊಯ್ಕೆ ಬಂಗಾರ ಹಣ್ಣು ಬೆಳದ್ದಲ್ಲ ಇದು. ಎಲ್ಲಿತ್ತದು? ಎಂತ ಕತೆ ಅಂದರೆ ಯಾರಿಗೆ ಬೋರ್ಡ್ ಹಾಕಿಟ್ಟಿದ್ದೆ? ಅದು ಯಾರು ಓದಿದ್ರು ಗೊತ್ತು ಸೊಂಡಿಗೆಲ್ಲ ಮಾಡಿದ್ಯಲ್ಲ. ಹೇಳಿ ಮಾಡಿದ್ಯೋ? ಯಾರು? ಬೆಳಗ್ಗೆ ಎದ್ದು ಊರು ಸುತ್ತಿದ್ದೆಲ್ಲ ಆಯಿತು. ಇವಾಗ ಅಮ್ಮ ಪದಾರ್ಥ ಮಾಡ್ತಾ ಇದ್ದಾರೆ. ಹಲಸಿನಕಾಯಿ ಕೊಯ್ದುಬಿಟ್ಟು ನೀರು ಸಾರು ಮಾಡು ಅಂತ ಹೇಳಿದ್ದೀನಿ. ಸ್ವಲ್ಪ ಎಳೆತೇ ಇತ್ತು, ಬಟ್ ಇವಾಗ ಅಷ್ಟೊಂದು ಬೆಳೆಯೋದಿಲ್ಲ. ನಮ್ಮ ಕಡೆ ಎಲ್ಲ ಮೇ ಎಂಡು ಆಮೇಲೆ ಜೂನಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಹಲಸಿನಕಾಯಿ ಎಲ್ಲ. ಆಮೇಲೆ ನೋಡಿ ಬಾಳೆಹಣ್ಣು ಕೂಡ ಆಗಿದೆ. ಆಮೇಲೆ ತೋಟಕ್ಕೆ ಹೋಗ್ತಾ ಇದ್ದೀನಿ. ನೀರು ಬರ್ತಾ ಇರಲಿಲ್ಲ. ಮತ್ತು ಹಿಂದಿನ ದಿನ ರಾತ್ರಿ ನೋಡಿದ್ದೀರಲ್ಲ, ಕಾಡು ಕೋಣ ತೋಟಕ್ಕೆಲ್ಲ ಬಂದಿತ್ತು. ಅದು ನೀರು ಬರ್ತಾ ಇಲ್ಲ, ಪೈಪೆಲ್ಲ ಒಡೆದು ಹಾಕ್ಬಿಟ್ಟಿದೆ ಮೆಟ್ಟಿ. ನೀರೆಲ್ಲ ಟ್ಯಾಂಕಲ್ಲಿ ನೀರಿಲ್ಲ. ಹಾಗೆ ಎಲ್ಲೆಲ್ಲಿ ಪೈಪ್ ಒಡೆದಾಕಿದೆ ಅಂತ ನೋಡೋಣ ಅಂತ ತೋಟಕ್ಕೆ ಹೋಗ್ತಾ ಇದ್ದೀನಿ. ಒಂದೆರಡು ಮೂರು ಕಡೆ ಒಡೆದಾಕ್ಬಿಟ್ಟಿತ್ತು, ಇನ್ನು ರಿಪೇರಿ ಮಾಡಬೇಕು ಅದನ್ನು. ನೋಡಿ ಇವಾಗ ಕೆರೆಯಲ್ಲಿ ಕೂಡ ನೀರು ಕಡಿಮೆ ಆಗ್ತಾ ಇದೆ. ನೋಡಿ ಇಲ್ಲಿ ಕಾಡು ಕೋಣ ಸಗಣಿ ಹಾಕಿ ಹೋಗಿದೆ. ಹಲಸಿನಕಾಯಿ ನೀರು ಸಾರು, ಇದು ಸಖತ್ ಟೇಸ್ಟಿ ಹಲಸಿನಕಾಯಿ ನೀರು ಸಾರು, ಮೈ ಫೇವ್ರೇಟ್. ಹಲಸಿನಕಾಯಿ ನೀರು ಸಾರು ಹಾಕ್ಕೊಂಡು ಊಟ ಮಾಡಿದ್ದಾಯಿತು. ನನ್ನ ಫೇವ್ರೇಟ್. ಯಾರಿಗೆಲ್ಲ ಫೇವ್ರೇಟ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಈವ್ನಿಂಗ್ ಟೈಮು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮೇಲ್ಗಡೆ ಬಂದಿದ್ವಿ ಮುಳ್ಳೆಣ್ಣು ಕೊಯ್ಯೋಕ್ಕೆ ಅಂತ. ಹಾಗೆ ನಾನು ಯುಕ್ತ ಮೇಲ್ಗಡೆಯಿಂದ ಕಾಡೆಲ್ಲ ಹೇಗೆ ಕಾಣಿಸುತ್ತೆ ನೋಡು ಅಂತ ಕರ್ಕೊಂಡು ಬಂದಿದ್ದೀನಿ. ಎಷ್ಟು ಮುಳ್ಳೆಣ್ಣು ಕೊಯ್ದಕ್ಕೆ ಎತ್ತಾಯ್ತು? ರಾಶಿ ಹೇಳು ಹೇಳು, ಇಷ್ಟು ಹೇಳು. ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಮಗೆಲ್ಲ ಸ್ವಾಗತ. ಹಳ್ಳಿಯಲ್ಲಿ 3ನೇ ದಿನ. ಇವತ್ತು ಏನೆಲ್ಲ ಮಾಡ್ತೀವಿ ಅಂತ ಈ ಲಾಗಲ್ಲಿ ನೋಡೋಣ. ಗುಡ್ ಮಾರ್ನಿಂಗ್ ಹೇಳೋ. ಗುಡ್ ಮಾರ್ನಿಂಗ್ ಯುಕ್ತ. ಸಂಪಿಗೆ ಹೂ ಗಮ್ಮ ಅಂತ ಇದೆ ಬೆಳಬೆಳಗ್ಗೆ. ನಿನ್ನೆ ಗುಡುಗು ಮಳೆ ಎಲ್ಲ ಆಗಿತ್ತು. ಸೊ ಸಂಪಿಗೆ ಹಸಿಲೆಲ್ಲ ಎಷ್ಟೊಂದು ಬಿದ್ದೆ ನೋಡಿ. ಸಂಪಿಗೆ ಹೂವು ಯುಕ್ತ ಆಮ್ ಕೊಯ್ ಕೊಡ್ತೀವಿ ಬಾ.
ಇಲ್ಲ ನೋಡು ಮಲ್ಲಿಗೆ ಹೂವು. ನಂತರ ಬೆಳಗ್ಗೆ ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಪೈಪೆಲ್ಲ ಒಡೆದಾಕಿತ್ತಲ್ಲ ಕಾಡುಕೋಣ, ಅದನ್ನೆಲ್ಲ ರಿಪೇರಿ ಮಾಡಿದ್ವಿ. ಆಮೇಲೆ ಮಧ್ಯಾಹ್ನ ಬಂದು ಅಡುಗೆ ಮಾಡಿದ್ವಿ. ಒಂದು ಬಾಳೆಕೊನೆ ಆಗಿತ್ತು, ಅದನ್ನು ಕೂಡ ಕಟ್ಕೊಂಡು ಬಂದ್ವಿ. ಕಾಯಿನೇ ಕೊಡ್ತೀನಿ ಸಿಕ್ಕಾಪಟ್ಟೆ ಮಂಗಗಳ ಕಾಟ, ಆಮೇಲೆ ಕಾಡು ಕೋಣ, ಹಂದಿ, ಎಲ್ಲ ಬೆಳೆನೂ ಹಾಗೆ. ಕಾಡಿನ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೊಟ್ಟರೆ ಅರ್ಧ ಬೆಳೆ ನಾಶ ಆಗುತ್ತೆ. ತುಂಬ ಜನ ಪ್ರಾಣಿ ಪ್ರಿಯರು ನೀವು ಕಾಡಲ್ಲಿ ಮನೆ ಕಟ್ಕೊಂಡಿದ್ದೀರಾ ಅಂತೆಲ್ಲ ಕಾಮೆಂಟ್ ಮಾಡ್ತಾಯಿದ್ರು. ಅವ್ರು ಕಾಮೆಂಟ್ ನೋಡಿ ನಗೋದೋ ಅಳೋದೋ ಗೊತ್ತಾಗಲ್ಲ. ಮಲೆನಾಡಿನ ಬಹುತೇಕ ಮನೆಗಳು ಕಾಡಲ್ಲೇ ಇರುತ್ತೆ, ಅಂದರೆ ಕಾಡು ಥರನೇ ಇರುತ್ತೆ ಮಲೆನಾಡಿನ ವಾತಾವರಣ. ಮನೆಗಳೆಲ್ಲ ಬೆಟ್ಟ ಗುಡ್ಡದ ಮಧ್ಯೆ ಇರೋದ್ರಿಂದ ಹಾಗನ್ಸುತ್ತೆ ಕಾಡಲ್ಲಿ ಮನೆ ಇದ್ದ ಥರ. ಹಾಗೆ ಕಾಡು ಪ್ರಾಣಿಗಳ ಜೊತೆ ಜೀವನ ಮಾಡೋದು ಕೂಡ ಸರ್ವೇ ಸಾಮಾನ್ಯ ಆಗಿರುತ್ತೆ, ಅನಿವಾರ್ಯ ಕೂಡ ಹೌದು. ಈಗ ಊಟದ ಸಮಯ, ಊಟ ಕೂಡ ಮಾಡಿದ್ದಾಯಿತು. ಇವತ್ತೊಂದು ಪುಟ್ಟ ಲಾಗ್ ಮಾಡಿದ್ದೀನಿ. ಹಾಗೆ ಅಮ್ಮ ಉಪ್ಪಿನಕಾಯಿ ಸಾಂಬಾರು ಮಾಡ್ತಿದ್ದಾರೆ. ಅಂತ ಹಾಕಿದ್ದೆ ಮೆಂತೆ, ಜೀರಿಗೆ, ಓಮು, ಲವಂಗ, ಮೆಣಸು ಉಪ್ಪಿಟ್ಟು. ಓಕೆ, ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.